ಪರ್ಸೆಂಟ್ ಅದೇ ರೀತಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಕಮರ್ಷಿಯಲ್ ಆಗಿ ನಾನು ನಮ್ಮ POP ಸರು, ಡೈರೆಕ್ಟ್ರು ಎಲ್ಲ ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಕೂತ್ಕೊಂಡಾಗ ಪ್ಲ್ಯಾನ್ ಮಾಡಿದ್ರು ಅಷ್ಟೇ. ತುಂಬ ಎಲಿವೇಷನ್ಸು ಆ ಥರ ಎಲ್ಲ ಏನೂ ಇದೆ, ಪಾತ್ರಕ್ಕೆ ಏನು ಬೇಕು ಕರೆಕ್ಟಾಗಿ, ಕತೆಗೆ ಏನಿದೆಯೋ ಆ ಪಾತ್ರ ಏನು ನಡ್ಕೊತಿದ್ದೋ ಅದೇ ಥರ ಮಾಡಬೇಕು, ಒಂಥರ ಎನ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಖಂಡಿತ ಇದು ತುಂಬ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡೋದಕ್ಕೆ ಮತ್ತು ಪ್ರೆಸೆಂಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಆ್ಯಂಡ್ ಭರ್ಜರಿ ಚಿತ್ರ ಆದಮೇಲೆ ಲಿಮಿಟ್ ತಾರಮ್ಮನ ನಾವು ಯಾವಾಗಲೂ ಲಿಮಿಟ್ ಆ ಚಿತ್ರದಲ್ಲಿ ದನ ಕಾಯೋಕ್ಕೂ ಲಾಯಕ್ಕಿಲ್ಲ ಅಂತ ಇವಾಗ ದೇಶ ಕಾಯೋಕೆ ಹೋಗ್ತಿದೆಯಲ್ಲ ಮಕ್ಕಳೇ ಅಂದಾಗ ಇಲ್ಲ ಲಿಮಿಟ್ ಆಗಲಿಲ್ಲ ಹಂಗಲ್ಲ ನಾನು ಮಾತು ಕೇಳೇ. ಸೊ ಅವಾಗಿಂದ ಲಿಮಿಟ್ ಆಗಲಿಕ್ಕೆ ನಾವು ಕರೆಯೋದು. ಈ ಚಿತ್ರದಲ್ಲಿ ತಿರ್ಗಾ ನಮ್ಮ ತಾಯಿಯಾಗಿ ಅಭಿನಯಿಸಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಆ ಅಮ್ಮನ್ನ ಕೇಳಿದೆ, ಅಮ್ಮ ಒಂದೊಳ್ಳೆ ಪಾತ್ರ ಇದೆ ನಿಮ್ಗೆ, ದಯವಿಟ್ಟು ನೀವು ಪೊಲಿಟಿಕಲ್ ಲೈಫ್ ಬಿಸಿ ಇರ್ತೀರ ಗೊತ್ತು, ಬಟ್ ನಮಗೊಂದು ಒಳ್ಳೆ ಕಥೆ ಇದೆ ಅಂದ ತಕ್ಷಣ ಅವರು ಇದೇ ಒಂದು ಏನು ಕಳ್ಸಪಿ ಮಾಡ್ತಿದ್ದೀನಿ ನಾನು ಚಿತ್ರ ಅಂತ ಹೇಳಿದ್ರು. ಕೇಳಿದ ತಕ್ಷಣ ಅವರು ನಾನು ತುಂಬ ಶಾಕ್ ಹೋಗಿ ಈ ಥರ ಇದೆ ಕತೆ ಇದು ಹೆಂಗೆ ಹೋಗ್ಕೊಂಡೆ ಅಂತ. ಸೊ ಖುಷಿ ಆಯಿತು. ಹಾಗೆ ಇನ್ನೊಬ್ಬರು ಸ್ನೇಹಿತರಿಗೆ ಹೇಳಿದ್ರು, 8 ವರ್ಷದಿಂದ ನಾವು ಭರ್ಜರಿ ಚಿತ್ರ ಒಟ್ಟಿಗೆ ಮಾಡಿದ್ವಿ. ಈ ಕತೆ ಕೇಳಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ನಾವು ಯೂಶ್ವಲಿ ಟಚ್ ಇರ್ತೀವಿ, ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಏನಾದ್ರೂ ರಿವ್ಯೂಸ್ ಎಕ್ಸ್ಚೇಂಜ್ ಮಾಡೋದೆಲ್ಲ ಏನಿದ್ದೀವಿ. ಈ ಚಿತ್ರ ಕತೆ ಕೇಳಿದ ತಕ್ಷಣ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ರಚಿತಾ ಅವ್ರಿಗೆ ಕಾಲ್ ಮಾಡಿ ಹೇಗಿದೆ ರೇಟ್ಸು, ಅದೇ ಫುಲ್ ಟೈಟ್ ಆಗಿದೆ, ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ದುಡ್ಡು ಏರಿಸ್ಕೊಳ್ಬೇಕು, ಏನು ಕತೆ, ಯಾರು ಏನು, ಯಾವ ಪ್ರೊಡಕ್ಷನ್, ಏನು ಸ್ಟೋರಿ, ಏನು ಡೆಫಿನೆಟ್ಲಿ ಬೇಗ ಯಾರು ಡೈರೆಕ್ಟ್ ಅಂತ ಆಮೇಲೆ ಸೆಕೆಂಡ್ ಕ್ವಶನ್ ಕೇಳಿದೆ. ಎಲ್ಲ ಪತ್ರಿಕಾ ರಂಗದವ್ರಿಗೆಲ್ಲರಿಗೂ ಗೊತ್ತೇ ಇದೆ, ನಮ್ಗೆ ತುಂಬ ಭಯನೂ ಇದೆ. ಅವ್ರು ಎಷ್ಟು ಮಟ್ಟಿಗೆ ಡೆಡಿಕೇಶನ್ ಅಂತಂದರೆ, ಪೊಗರು ಚಿತ್ರದಲ್ಲಿ ಅವನಿಗೆ ಸ್ಕೂಲ್ ಹುಡುಗನಿಗೆ ಒಬ್ಬ ಪಾತ್ರ ಇತ್ತು, ನಿಮಗೆಲ್ಲ ನೆನಪಿದ್ದೆ. ಆ ಸ್ಕೂಲ್ ಹುಡುಗನ ಪಾತ್ರಕ್ಕೆ ಇವನೊಂದು 35 kg ಕಳ್ಕೊಂಡ್ಬಿಟ್ಟು ಒಂದು 10ನೇ ಕ್ಲಾಸ್ ಹುಡುಗ ಅಲ್ವೇನೋ, ಅದರಲ್ಲಿ 10th SSLC ಹೋಗೋ ಹುಡುಗನ ಪಾತ್ರ ಮಾಡೋದಕ್ಕೋಸ್ಕರ. ಮತ್ತು ಅದೇ ಬೇರೆ ಚಿತ್ರಗಳಿಗೆ ಅವನು ತುಂಬ ಒಂದು ಮೈಕಟ್ಟು ಬೆಳೆಸ್ಕೋಬೇಕು ಅಂದಾಗ ಅಷ್ಟೇ ದಪ್ಪವಾಗಿದ್ದ, ಅಷ್ಟೇ ಮೈಕಟ್ಟು ಕೂಡ ಬೆಳೆಸ್ಕೊಂಡಿದ್ದ. ನಾನು ಯಾವಾಗಲೂ ಅವ್ನು ಹೇಳ್ತಾ ಇದ್ದೆ, ನೋಡೋ ನೆಕ್ಸ್ಟ್ ಪಿಕ್ಚರಲ್ಲಿ 6 ತಿಂಗಳು ಮಗು ಕ್ಯಾರೆಕ್ಟರ್ ಇದೆಯಂತೆ, ಏನು ಮಾಡಬಹುದು ನೀನು ಯೋಚನೆ ಮಾಡು. ಅಲ್ಲ, ನನಗೆ ನಿಜವಾಗ್ಲೂ ಅವ್ನು ಕಂಡ್ರೆ ಭಯ ಆಗತ್ರಿ. ಅವ್ನಿಗೆ ಏನಾದ್ರು ಒಂದು ಪಾತ್ರ ಕೊಟ್ಬಿಟ್ರೆ ಅದನ್ನು ಅಗಲಿ ಇದು ಮಾಡಿ ಅಗದು ಹೋಗಿ ಒಳಗಡೆ ಎತ್ಕೊಂಡು ಆಕಾಶನ ಮುಟ್ಟಿ ಎಲ್ಲಾನು ಮಾಡ್ಕೊಂಡು ಬಿಡ್ತಾನೆ. ಅದಕ್ಕೋಸ್ಕರ 6 ತಿಂಗಳ ಮಗು ಪಾತ್ರ ಹೆಂಗಿರುತ್ತೆ ಅದಕ್ಕೆ ಏನಾದ್ರು ಪಾತ್ರ ತಯಾರಿ ಮಾಡ್ತೀಯ ನೋಡು ಅಂತೆಲ್ಲ ಹೇಳಿದ್ದೀನಿ ಅವ್ರಿಗೆ. ಅವ್ರು ಅದನ್ನೇ ತಮಾಷೆ ಮಾಡ್ತಿರ್ತಾರೆ. ಬಟ್ ಈ ಸಿನಿಮಾ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಭಾಷೆಯನ್ನು ಅವ್ರು ಮಾತನಾಡಲಿದ್ದಾರೆ. ಇಡೀ ಸಿನಿಮಾ ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಇರ್ತದೆ. ಆದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಅವ್ರಿಗೆ ಇಡೀ ಚಿತ್ರದಲ್ಲಿ ಆ ಭಾಷೆನ ಎಲ್ಲರೂ ಬಳಸ್ತೀವಿ ನಾವು. ಅದರಿಂದ ನನಗೆ ಎಲ್ಲರೂ ಹೇಳ್ತಿದ್ದೀನಿ, ಇಡೀ ತಂಡಕ್ಕೆ, ಕ್ರಿಮಿನಲ್ ತಂಡಕ್ಕೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಬಹಳ ವರ್ಷ ಆದಮೇಲೆ ಅವನ ತಾಯಿ ಪಾತ್ರ ಮಾಡ್ತಿರೋದು ನನಗೆ ತುಂಬ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ರಾಜು. ಕ್ಷಮೆ ಇದೆ. ಈ ಚಿತ್ರದ ಹೆಸರು ಆಲ್ರೆಡಿ ಗೊತ್ತಿರೋ ಹಾಗೆ ಸಿನಿಮಾ ಹೆಸರು ಕ್ರಿಮಿನಲ್ ಅಂತ. ಇದು ನನ್ನ 7ನೇ ಚಿತ್ರ. ನಮ್ಮ ತಂಡದ ಬಗ್ಗೆ ನಾನು ಮಾತಾಡೋದು ಫಸ್ಟು. ಈ ಚಿತ್ರದಲ್ಲಿ ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ಬಂದು ತುಂಬ ಹೆಸರು ಮಾಡಿರುವಂಥ DOP, ದಟ್ ಈಸ್ ವೈಟಿ ಸರ್. ಸರ್, ವೆಲ್ಕಮ್ ಟು ದ ಟೀಮ್. ಅಮಿತ್ ಅವ್ರು ಬರಬೇಕು, ಧ್ರುವ ಮಾಡಿದ್ದಾರೆ. ವರುಣ್ ಅವ್ರು ಬರಬೇಕು, ಧ್ರುವ ಮಾಡಿದ್ದಾರೆ. ವರುಣ್